ಬಿಡೆನು. ಆ ಮಾತು ಹೇಳಿದ ನನ್ನ ತಾಯಿ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ಸಹ ನಾವು ಕಡೆಯದಾಗಿ ದೇವರು ನಮ್ಮನ್ನು ಆರಿಸಿಕೊಂಡಂತ ಉದ್ದೇಶ, ಇದರ ಕುರಿತು ನಾವು ಕಲಿಯೋದಕ್ಕೆ ಹೋಗ್ತೇವೆ. ಖಂಡಿತವಾಗಿ ನಾವು ನೋಡಿ, ಇಸ್ರಾಯೇಲರ ಬಗ್ಗೆ ನಾವು ನೋಡುವಾಗ ಬೇರೆ ಎಲ್ಲ ಜನಾಂಗವನ್ನು ಬಿಟ್ಟು ದೇವರು ಅವ್ರನ್ನ ಆರಿಸಿಕೊಂಡ್ರು. ಅದೇ ತರ ಬೇರೆಯವ್ರನ್ನೆಲ್ಲ ಬಿಟ್ಟು ನಮ್ಮನ್ನ ಆರಿಸ್ಕೊಂಡಿದ್ದಾರೆ. ಯಾತಕ್ಕೆ? ಆತನ ಬಗ್ಗೆ ತಿಳಿಸ್ಲಿಕ್ಕೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡ್ಬೇಕು. ಈ ಸಂದೇಶ ಕೇಳಿಸ್ಕೊಳ್ರಿ, ನೀವು ಆಶೀರ್ವಾದ ಬಂತೀರಾ. ಮತ್ತೆ ಕಡೆಯದಾಗಿ 7ನೇದಾಗಿ ಧರ್ಮೋಪದೇಶ ಕಾಂಡ 14ನೇ ಅಧ್ಯಾಯ 2ನೇ ವಚನ. ಧರ್ಮೋಪದೇಶ ಕಾಂಡ 14ನೇ ಅಧ್ಯಾಯ 2ನೇ ವಚನ. ಯಾಕೆಂದರೆ ನೀವು ಕೇವಲ ನಿಮ್ಮ ದೇವರಾದ ಯೆಹೋವನ ಜನರೇ, ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನರಾಗುವುದಕ್ಕೆ ಆದುಕೊಂಡಿದ್ದಾನಲ್ಲ. 3ನೇ ವಚನ. ನಿಷಿದ್ಧವಾಗಿರುವ ಯಾವುದನ್ನು ನೀವು ತಿನ್ನಕೂಡದು. ರೈಟ್, ನೀವು ಸಾಕು. ಯಾಕೆ ಗೊತ್ತಾ ದೇವ್ರು ನಮ್ಮನ್ನು ಆರಿಸ್ಕೊಂಡಿರೋದು? ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ದೇವರು ಆರಿಸ್ಕೊಂಡು. ಯಾರು ನಾವು? ಪಾಪಿಗಳು, ದ್ರೋಹಿಗಳು, ನೀಚರು, ಅಯೋಗ್ಯರು. ಆದರೆ ನಮ್ಮನ್ನು ತನ್ನ ರಕ್ತದ ಮೂಲಕ ನೀತಿವಂತರನ್ನಾಗಿ ದೇವರು ಮಾಡಿ ತನಗೆ ಸ್ವಂತದವರು ಬೇಕು ಅಲ್ವಾ? ಯಾರಿಗೆ ಮಕ್ಕಳಿಲ್ವೋ ಅವ್ರು ಎಷ್ಟು ನೋವು ಪಡ್ತಾರೆ ಅಲ್ಲ? ಏನಕ್ಕೆ? ಅಯ್ಯೋ ನನಗೆ ಮಕ್ಕಳಿಲ್ವೇ, ನನಗೆ ಸ್ವಂತದವ್ರು ಯಾರಿಲ್ವೇ? ಅಬ್ರಾಹ್ಮ ಕೇಳ್ತಾನೆ, ನನಗೆ ಎಲ್ಲ ಕೊಟ್ಟಿದ್ದೀಯಾ, ಆದರೆ ನನಗೆ ಮಕ್ಕಳಿಲ್ವೇ? ಎಲ್ಲರೂ ಸ್ವಂತದವರು ಇರೋದಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿ ದೇವರಿಗೆ ಸ್ವಂತದವರು ನಾವು, ಆತನ ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟಂಥ ನಾವುಗಳು ದೇವರಿಗೆ ಸ್ವಂತವಾದವರು. ಆ ರೀತಿ ಇರಬೇಕಂತ ಆಸೆ ಪಡ್ತಾರೆ. ಅದಕ್ಕೆ ದೇವ್ರ ಮಕ್ಕಳು ಈ ಲೋಕಕ್ಕೆ ಸಂಬಂಧಪಟ್ಟಂಥ ಲೋಕದ ರೀತಿಯಲ್ಲಿ ವೇಷಭೂಷಣ ನಮಗಿರಬಾರ್ದು. ಲೋಕದವ್ರು ಹಾಕ್ತಾರೆ, ಬಟ್ ನಾವು ಆ ಥರ ಹಾಕ್ಬಾರ್ದು. ನಮಗೆ ಒಂದು ಮಾನಸ್ಥೆಯರಿಗೆ ತಕ್ಕಂಥ ಉಡುಪುಗಳು ಮತ್ತು ನಮ್ಮ ಒಂದು ತೋರಿಕೆಗಳು ಆ ಥರ ಇರಬೇಕು. ನಮ್ಮ ಡ್ರೆಸ್ ಇರ್ಬೋದು, ನಮ್ಮ ಕಟ್ಟಿಂಗ್ ಇರ್ಬೋದು, ನಮ್ಮ ಒಂದು ನಡೆ ನುಡಿ ಸ್ವಲ್ಪ ಬೇರೆ ಆಗಿರಬೇಕು. ಎಷ್ಟೋ ಹೆಣ್ಮಕ್ಳು ಭಾಳ ಟೈಟ್ ಫಿಟ್ಟಿಂಗ್ ಹಾಕ್ಕೊಂಬರೋದು ಸಭೆಗಳಿಗೆ. ಟೈಟ್ ಫಿಟ್ಟಿಂಗ್ ಎಲ್ಲ ಅದು MG ರೋಡ್ಗೆ ಸಂಬಂಧಪಟ್ಟದ್ದು. ಬೇಜಾರು ಮಾಡ್ಕೋಬೇಡಿ ಯಾರು. ನಾನು ನಮ್ಮ ಮಕ್ಕಳಿಗೂ ಅದೇ ಹೇಳೋದು, ಒಂದು ಮಾನಸ್ಥೆಯರಿಗೆ ತಕ್ಕಂಥ ಬಟ್ಟೆ ಹಾಕ್ಕೊಳ್ಬೇಕು ನಾವು ಅಲ್ವಾ? ಬಟ್ಟೆ ಇರ್ಬೋದು. ನಾನು ಒಂದಿನ ಮಾತಾಡ್ತೀನಿ, ನಮ್ಮ ವೇಷಭೂಷಣ ಯಾವ ರೀತಿ ಇರಬೇಕು, ಯಾಕೆ ಆ ರೀತಿ ಇರ್ಬೇಕು. ಅಫ್ಕೋರ್ಸ್ ಅದು ಪರಲೋಕಕ್ಕೆ ನಮ್ಮನ್ನು ತೊಗೊಂಡೋಗಲ್ಲ. ಬಟ್ ಆದರೆ ಈ ಲೋಕದಲ್ಲಿ ದೇವ ಮಕ್ಕಳಾದ ನಾವು ನಮ್ಮ ವೇಷಭೂಷಣ ಅದಕ್ಕೇನಾದರೂ ಬೈಬಲಲ್ಲಿ ಏನಾದ್ರು ಬರೆದಿದೆಯಾ? ಬರೆದಿದೆ ನೋಡಿ. ನೀವು ನಿಷಿದ್ಧವಾಗಿದ್ದ ಯಾವುದನ್ನು ತಿನ್ನಬಾರ್ದು ಅಂತಲೂ ಬರೆದಿದೆ, ಮತ್ತೆ ಹಾಕ್ಕೊಳ್ಬಾರ್ದು ಅಂತ ಬರ್ತಿದೆ. ನಾವು ಮತ್ತೊಬ್ಬರಿಗೆ ಸಪ್ರೇಟ್ ಆಗಿರಬೇಕು ಅಂತಲೂ ಬರೆದಿದೆ. ಯಾಕೆ? ಯಾಕಂದರೆ ನಾವು ನಮ್ಮ ಜೀವಿತದಲ್ಲಿ ದೇವರಿಗೆ ಸ್ವಂತದವರು. ಲಾಯರು ಆತನ ಆಫೀಸ್ಗೆ ಹೋಗ್ಬೇಕಾದ್ರೆ ಲಾಯರ್ ಬಟ್ಟೆನ ಹಾಕ್ಕೊಳ್ತಾನೆ. ದೇವ್ರ ಮಕ್ಕಳು ಈ ಲೋಕದಲ್ಲಿ ಇರಬೇಕಾದ್ರೆ ದೇವ್ರನ್ನ ಮೆಚ್ಚಿಸುವಂಥ ಬಟ್ಟೆ ಹಾಕ್ಕೊಳ್ಬೇಕಲ್ವಮ್ಮ? ಹೇಳೋದು ಅಲ್ಲ, ಆ ಥರ ನಾವು ಇರಬೇಕು. ಕೆಲವು ಚೇಂಜಸ್ ಇರಬೇಕು ನಮ್ಮಲ್ಲಿ, ಕೆಲವು ಚೇಂಜಸ್. ಎಲ್ರಿಗೂ ಎಲ್ಲ ಥರ ಇದ್ದುಬಿಟ್ರೆ ಏನು ಪ್ರಯೋಜನ ಆಗಲಿ? ಏನು ಪ್ರಯೋಜನ? ದೇವ್ರ ಮಕ್ಕಳ ಮದುವೆಗಳೇ ದೇವ್ರ ಮಕ್ಕಳಿಗೆ ತಕ್ಕಂತೆ ಇರಬೇಕು. ಇಲ್ಲ ಜನ ಇಷ್ಟಪಡಲ್ಲ, ಜನ ಮೆಚ್ಚಲ್ಲ, ಆಮೇಲೆ ಜನ ಮೆಚ್ಚಲ್ಲ ಅಂದ್ರೆ ಹಂಗಾದ್ರೆ ನೀನು ನಾನು ಯಾರನ್ನ ಮೆಚ್ಚಿಸ್ತಾ ಇದ್ದೀವಿ ಅಲ್ಲ? ನಾನು ಡೆಕೋರೇಷನ್ ಮಾಡಬಾರ್ದು ಅಥವಾ ನಮ್ಮ ಒಂದು ಶೈಲಿಗಳು ಈ ರೀತಿ ಇರಬಾರ್ದು ನಾನು ಹೇಳ್ತಾರೆ. ಬಟ್ ದೇರ್ ಶುಡ್ ಬಿ ಸಮ್ ಎಕ್ಸೆಪ್ಷನಲ್ ಡಿಫ್ರೆನ್ಸ್ ಇರಲೇಬೇಕು. ಡಿಫ್ರೆನ್ಸ್ ಇರಲೇಬೇಕು. ನಾವೇನು ಮಾಡ್ತೀವಿ ಕೆಲಸ ಆಯಾ ಸಂಭ್ರಮಕ್ಕೆ ತಕ್ಕಂತೆ ಆಗಾಗ್ಗೆ ನಾವು ಚೇಂಜ್ ಆಗಿಬಿಡ್ತೀವಿ. ಆ ಥರ ಆಗಬಾರ್ದು. ನಮ್ಮಲ್ಲಿ ಒಂದು ವ್ಯತ್ಯಾಸ ಇರಲೇಬೇಕು. ಅದೇ ದೇವರು ಇಷ್ಟಪಡೋದು. ಸೊ ಪ್ರಿಯ ದೇವರ ಮಕ್ಕಳೇ, ದೇವರು ನಮ್ಮನ್ನು ಆರಿಸ್ಕೊಂಡಿರೋದು ಎಲ್ಲರಿಗೂ ಸಪ್ರೇಟಾಗಿ ಇರೋದಕ್ಕೋಸ್ಕರ. ಎಲ್ಲರ ಹತ್ರನೂ ನಾವು ಇರಬೇಕು, ಆದರೆ ನಮ್ಮ ಒಂದು ಸಪ್ರೇಟೆಡ್ನೆಸ್ ನಮಗಿರಬೇಕು, ವ್ಯತ್ಯಾಸ ನಮಗಿರಬೇಕು. ಅದಕ್ಕೆ ದೇವರು ನಮ್ಮನ್ನು ಆರಿಸ್ಕೊಂಡಿರೋದು. ಈ ಸಂದೇಶದ ಮೂಲಕ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಎಂಬುದಾಗಿ ನಾನು ನಂಬ್ತೇನೆ. ದೇವರ ಕೃಪೆ ನಿಮ್ಮ ಮೇಲಿರಲಿ. ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ತಂದೆಯಾದ ದೇವರೇ,
ಈ ದಿನ ಯಾರ್ಯಾರು ವೇದನೆಯಲ್ಲಿದ್ದಾರೋ ಅವ್ರನ್ನ ಬಿಡುಗಡೆ ಮಾಡು. ಇವತ್ತು ಯಾರ್ಯಾರು ಕಾಯಿಲೆಯಲ್ಲಿದ್ದಾರೋ ಅವ್ರನ್ನ ಬಿಡುಗಡೆ ಮಾಡು. ಯಾರ್ಯಾರು ಕುಗ್ಗಿ ಹೋಗಿದ್ದಾರೋ ಅವ್ರನ್ನ ಬಿಡುಗಡೆ ಮಾಡು. ಯಾರ್ಯಾರು ಕೋರ್ಟ್ ಕೇಸ್ಗಳಲ್ಲಿದ್ದಾರೋ ಅವ್ರಿಗೆ ಜಯ ಕೊಡು. ಅವರಿಗೆ ನೀನು ಅದ್ಭುತ ಮಾಡು. ಎಲ್ಲಾ ರೀತಿಯಲ್ಲಿ ನಿನ್ನ ಆಶೀರ್ವಾದ ಅವರೊಂದಿಗಿರಲಿ ಅಪ್ಪ. ನಿನ್ನ ದಯೆ, ನಿನ್ನ ಕೃಪೆ ಅವರೊಂದಿಗಿರಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ
ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು.